ಯಾಕಂದ್ರೆ ನಾ ತುಂಬಾ ಜನ ಕೇಳ್ತಾ ಇರೋದೇನು ಅಂತಂದ್ರೆ ಮೊಲದ ಬಗ್ಗೆ ಬಿಡಿಸಿ ಹೇಳಿದ್ರು ತುಂಬಾ ಜನ ಕೇಳ್ತಿಲ್ಲ. ಅದ್ರ ಬಗ್ಗೆ ಹೇಳಿದ್ರು ನಿಮ್ಗೆ ಅರ್ಥ ಆಗ್ತಿದೆಯೋ ಅರ್ಥ ಆಗ್ತಿಲ್ವೋ ಗೊತ್ತಾಗ್ತಿಲ್ಲ. ಅದ್ರ ಬಗ್ಗೆ ನಾನು ತುಂಬಾ ವಿಡಿಯೋನು ಮಾಡಿ ಹೇಳಿದ್ದೀನಿ, ತುಂಬಾ ಪ್ರಾಬ್ಲಮ್ಸ್ನು ತುಂಬಾ ಜನ ಕೇಳಿದ್ದೀನಿ, ಆದ್ರೂ ನೀವು ಕೇಳ್ತಿಲ್ಲ. ಅದನ್ನ ಬಿಟ್ರೆ ಇನ್ನು ನೆಕ್ಸ್ಟ್ ಏನಪ್ಪ ವಿಶೇಷ ಅಂತಂದ್ರೆ ಕೆಲವ್ರು ಏನು ಅಂತಂದ್ರೆ ದೂರದಿಂದ ಅಂದ್ರೆ ಈಗ ಉತ್ತರ ಕರ್ನಾಟಕ ರಾಯಚೂರು ಸೈಡು ಮತ್ತೆ ಈ ಕಡೆ ಹಾವೇರಿ ಈ ಕಡೆ ಅವ್ರಿಗೆ ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ ನಿಮ್ಗೆ ದೂರ ಆಗುತ್ತೆ. ಪ್ರತಿ ಸಲ ಇಲ್ಲಿ ಅಕ್ಕಪಕ್ಕ ಹಾಸನ ಇಲ್ಲಾಂದ್ರೆ ಈ ಕಡೆ ರಾಮನಗರ ಈ ಕಡೆ ನಿಮ್ಗೆ ನಿಯರ್ ಬೈ ಎಲ್ಲಿ ಆಸಕ್ತಿ ಇದ್ರೆ ಬಂದು ತೊಗೊಂಡೋಗಿ, ಅದರಲ್ಲೇನು ಬೇಜಾರಿಲ್ಲ. ನಾನು ಯಾವುದೇ ರೀತಿ ಡಿಲಿವರಿ ಕೊಡಲ್ಲ ಅಂದ್ರೂ ಕೊಡಿ ಬ್ರೋ ಅಂತ ತುಂಬ ಜನ ಕೇಳ್ತಾ ಇದ್ರಿ. ನಾನು ಯಾವುದೇ ಕಾರಣಕ್ಕೂ ಡಿಲಿವರಿ ಕೊಡಲ್ಲ. ಬಂದು ಸ್ಪಾಟಲ್ಲಿ ಮೊಲ ತೊಗೊಂಡೋಗಿ ನೀವು ಮೊಲ ನೋಡ್ದಂಗೂ ಇರುತ್ತೆ ಮತ್ತು ಸೇಫಾಗಿ ತೊಗೊಂಡೋಗೋದಿರುತ್ತೆ. ಅವರು ಕೊಟ್ಟು ನಾವು ಟ್ರಾನ್ಸ್ಪೋರ್ಟ್ ಮಾಡಿ ಬಸ್ಗೆ ಕಳಿಸ್ಬಿಡಿ ಯಾವುದೂ ನಾವು ಮಾಡೋಕ್ಕೆ ಹೋಗಲ್ಲ. ಪ್ರಾಣಿಗಳನ್ನ ಆ ಥರ ನಾವು ಮಾಡೋಕ್ಕೆ ಹೋಗಲ್ಲ. ದಯವಿಟ್ಟು ಬಂದು ಸ್ಪಾಟಲ್ಲಿ ತೊಗೊಂಡೋಗಿ. ಇನ್ನು ತುಂಬ ಜನ ಕೇಳ್ತಿರೋದೇನು ಅಂತಂದರೆ ಬ್ರೋ ಮೊಲೆಗೆ ವ್ಯಾಕ್ಸಿನ್ ಹಾಕ್ಬೇಕಾ ಅಂತ ತುಂಬ ಜನ ಕೇಳ್ತಾ ಇದ್ರಿ. ನಿಮ್ಮ ಇಷ್ಟ, ಅದು ವ್ಯಾಕ್ಸಿನ್ ಹಾಕ್ತೀವಿ ಅಂತಂದರೆ ಲ್ಯಾಬು ಕೊಡ್ತೀವಿ ಅನ್ನೋದಿತ್ತು ಅಂದರೆ ಅವರೇ ಹೇಳ್ತಾರೆ ಇಷ್ಟು ದಿನಕ್ಕೆ ಈ ಥರ ವ್ಯಾಕ್ಸಿನ್ ಹಾಕ್ಬೋದು ಈ ಥರ ಅಂತ. ಬಟ್ ಅದರಲ್ಲಿ ಏನಪ್ಪ ಅಂತಂದರೆ ನಾವಂತೂ ವ್ಯಾಕ್ಸಿನ್ ಏನು ಹಾಕಲ್ಲ. ಬೆಳಗ್ಗೆ ಸಾಯಂಕಾಲ ಮೇವು ಮತ್ತು ನೀರೊಂದು ಮುಡ್ಬಿಟ್ರೆ ಏನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಮತ್ತು ಇದರಲ್ಲಿ ಬರೋದು ಒಂದೇ ರೋಗ ಅಂದರೆ ಅದೇನಪ್ಪ ಅಂತಂದರೆ ಕಸ ಜಾಸ್ತಿ ಇತ್ತು ಅಂದಾಗ ಅದ್ರ ಹತ್ರನೇ ಕಸ ಅದು ಕ್ಲೀನ್ ಮಾಡ್ಕೊಂಡಂತೆ ಅಲ್ಲೇ ಬಿಟ್ಬಿಡ್ತು ಅಂದಾಗ ಮಾತ್ರ ಯೂರಿನ್ ಫಂಗಸ್ ಅಂತ ಒಂದು ರೋಗ ಬರುತ್ತೆ. ಅದು ಬಿಡ್ತು ಅಂದರೆ ಇನ್ನು ಯಾವುದೇ ರೀತಿ ರೋಗ ಆಗಲಿ ಲಕ್ಷಣಗಳಾಗಲಿ ಯಾವುದೂ ಇರಲ್ಲ. ಆರಾಮಾಗಿ ಸಾಕ್ಬೋದು, ಯಾವುದೇ ರೀತಿ ವ್ಯಾಕ್ಸಿನ್ ಅವಶ್ಯಕತೆ ಇರಲ್ಲ. ಇನ್ನು ನೆಕ್ಸ್ಟ್ ಇನ್ನೇನಪ್ಪ ಅಂತಂದರೆ 20 ದಿನಕ್ಕೆ ಮರಿ ಕ್ರಾಸಿಂಗ್ ಆದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಇದನ್ನು ತುಂಬ ಜನ ಕೇಳ್ತಾ ಇದ್ದು. 20 ದಿನ ಕ್ರಾಸಿಂಗ್ ಆಯಿತು ಅಂದಾಗ ಮರಿಗಳು ಡೆವಲಪ್ ಆಗಲ್ಲ, ಅಂದರೆ ಹಾಲು ಕುಡಿಸಲ್ಲ ಮತ್ತು ಮೊಲ ಮರಿ ಮೇಲೆ ಕೇರ್ ಮಾಡೋಕ್ಕೆ ಹೋಗಲ್ಲ. ಅದೊಂದು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಬಿಟ್ಟರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಬಟ್ ಅದಕ್ಕೆ 20 ದಿನ ಮರಿ ಕಂಡುಬಿಟ್ಟಾದ್ಮೇಲೆ ಕ್ರಾಸಿಂಗ್ ಕೂಡ ತುಂಬ ಒಳ್ಳೆಯದು. ಇನ್ನು ಮೊಲಗಳು ಯಾರಿಗಾರು ಬೇಕಾಗಿದ್ದರೆ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡ್ಕೊಳ್ಳಿ.